ಗದಗ ನಗರದ ಶ್ರೀ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಎಪಿಎಂಸಿಯ ಶ್ರೀ ಗಜಾನನ ಉತ್ಸವ ಸಮಿತಿಯಿಂದ ಪ್ರತಿ ವರ್ಷ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದ್ದು, ಉತ್ತರ ಕರ್ನಾಟಕ ಭಾಗದ ರೈತರ ಉತ್ಪನ್ನಗಳ ಪ್ರಮುಖ ಮಾರುಕಟ್ಟೆಯಾಗಿರುವ ಈ ಮಾರುಕಟ್ಟೆಯಲ್ಲಿ ಗಣೇಶನ ಸಂಭ್ರಮ ಮನೆ ಮಾಡಿದೆ. ಗಣೇಶನಿಗೆ ಪ್ರತಿನಿತ್ಯ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದ್ದು, ಇಂದು ರೈತ ಮಿತ್ರ ಗೋವುಗಳಿಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಮಳೆ ಬೆಳೆ ಚೆನ್ನಾಗಿ ಆಗಲಿ, ರೋಗ ರುಜಿನಗಳು ಬಾರದಿರಲಿ, ರೈತನ ಬೆಳೆಗಳಿಗೆ ಉತ್ತಮ ದರ ಸಿಗಲಿ ಅಂತ ಬೇಡಿಕೊಳ್ಳಲಾಯಿತು. ಸುಮಾರು ವರ್ಷಗಳಿಂದ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಇಲ್ಲಿ ಸಣ್ಣದಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಗಣ್ಯ ವ್ಯಾಪಾರಸ್ಥರಿದ್ದಾರೆ. ಅವರೆಲ್ಲರೂ ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ಇವತ್ತಿನ ದಿವಸ ಗಣಪತಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇಹಲೋಕದಲ್ಲಿ ಇರುವಂತಹ ವಿಘ್ನಗಳನ್ನು ದೂರ ಮಾಡತಕ್ಕಂತಹ ಶಕ್ತಿ ವಿಘ್ನೇಶ್ವರನಿಗೆ ಇರುವುದರಿಂದ ಸಕಲ ವಿಘ್ನಗಳನ್ನು ನಿವಾರಿಸತಕ್ಕಂತಹ ವಿದ್ಯಾಗಣಪತಿಯನ್ನು ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ತನ್ಮೂಲಕ ಗೋಪೂಜೆಯನ್ನು ಸಹಿತ ಇವತ್ತು ವಿಶೇಷವಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಗೋಗೆ ಇವತ್ತು ಗೋಪೂಜೆಗಳನ್ನು ಕರೆಸಿ, ಗೋವನ್ನು ಕರೆಸಿ ಅವಕ್ಕೆಲ್ಲಕ್ಕೂ ಸಹಿತ ಅಕ್ಕಿ ಬೆಲ್ಲವನ್ನು ಕೊಟ್ಟು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಒಂದು ಗೋಪೂಜೆ ಮಾಡುವುದರಿಂದ 100 ಯಜ್ಞ ಮಾಡಿದಷ್ಟು ಫಲ ಸಿಗ್ತೈತಿ ಅಂತ ಶಾಸ್ತ್ರ ಹೇಳ್ತೈತಿ. ಅದಕ್ಕಾಗಿ ಅಂತಹ ಯಜ್ಞದ ಪೂರ್ಣವಾಗಿ ಇವತ್ತು ಗೋಪೂಜೆಯನ್ನು ಮಾಡಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಗೋವುಗಳಿಗೆ ಅಕ್ಕಿ, ಹಣ್ಣು, ಬೆಲ್ಲ, ಮೇವು ತಿನ್ನಿಸಿ ಆರತಿಯನ್ನ ಬೆಳಗಿ ಕುಂಕುಮ ಹಚ್ಚಿ ಬೇಡಿಕೊಳ್ಳಲಾಯಿತು. ಜೊತೆಗೆ ಸರ್ವ ವಿಘ್ನಗಳನ್ನು ನಿವಾರಿಸುವಂತ 1008 ಮೋದಕಗಳನ್ನ ನೈವೇದ್ಯವಾಗಿ ಗಣೇಶನಿಗೆ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸುಮಂಗಲೆಯರಿಗೆ ಉಡಿ ತುಂಬಿ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ಸಿದ್ಧಿವಿನಾಯಕನಲ್ಲಿ ಬೇಡಿಕೊಳ್ಳಲಾಯಿತು. ಮಳೆ ಬೆಳೆಯಿಂದ ರೈತರು ಸಮೃದ್ಧರಾದರೆ ಎಪಿಎಂಸಿ ವ್ಯಾಪಾರಿಗಳಿಗೂ ಉತ್ತಮ ವ್ಯಾಪಾರ ವಹಿವಾಟು ಆಗುತ್ತೆ. ಹೀಗಾಗಿ ರೈತರ ಸಂಕಷ್ಟ ದೂರ ಆಗಲಿ ಅಂತ ಗಜಾನನಲ್ಲಿ ಬೇಡಿಕೊಂಡಿದ್ರು. ಪ್ರತಿ ವರ್ಷ 3 ವರ್ಷ ಆಯ್ತು. ಪ್ರತಿ ವರ್ಷ ಅಂತ ಈ ವರ್ಷವೂ ಗಜಾನೋತ್ಸವನ ಸಂಭ್ರಮದಿಂದ ಆಚರಣೆ ಮಾಡ್ಲಿಕ್ಕತ್ತೀವಿ. ಎಲ್ಲ ದೇವರಿಗೆ ಬೆಳೆ ಚೆನ್ನಾಗಾಗಲಿ ಅಂಥೇಳಿ ಬೇಡ್ಕೊಂಡು ಗೋಪೂಜೆ, ಮೋದಕ ಪೂಜೆ, 101 ಮುತ್ತೈದರಿಗೆ ಉಡಿ ತುಂಬೋ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದೀವಿ. ಎಲ್ಲ ಗಜಾನನ ಸಹೋದರರು ಬಾಂಧವರೆಲ್ಲ ಕೂಡಿ ಈ ಕಾರ್ಯಕ್ರಮ ಮಾಡಿಸ್ತಾರೆ. ಅದರೊಳಗೂ ನಮ್ಮ ಸಹೋದರರಿಗೆ ಎಲ್ಲರಿಗೂ ಭಾಗಿಯಾಗಲಿ ಅಂತೇಳಿ ಪ್ರೇರಣೆ ಮಾಡಿರ್ತಾರೆ. ನಮಗೂ ಇದೊಂದು ಅವಕಾಶ ಕೊಟ್ಟಿರ್ತಾರೆ. ನಾವು ಇದೊಂದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಇದೊಂದು ಅವಕಾಶದಲ್ಲಿ ಎಲ್ಲ ಭಾಗಿಯಾಗಿ ಎಲ್ಲ ಮುತ್ತೈದೆಯರು ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತೀವಿ, ಗೋಪೂಜೆ ಮಾಡ್ತೀವಿ. ಎಲ್ಲ ರೈತರಿಗೆ ಬಾಂಧವರಿಗೆಲ್ಲ ಮಳೆ ಬೆಳೆ ಚೆನ್ನಾಗಲಿ ಅಂತ ಬೇಡ್ಕೋತೀವಿ. ಅವ್ರ ಮಳೆ ಬೆಳೆ ಚೆನ್ನಾಗಿ ರೈತರು ಎಲ್ಲ ಚೆನ್ನಾಗಿದ್ರೆ ನಮ್ಮ ವ್ಯಾಪಾರ ಚೆನ್ನಾಗಿ ಆಗ್ತದೆ. ನಮ್ಮ ಮಕ್ಕಳಿಗೆಲ್ಲ ಅಭಿವೃದ್ಧಿ ಆಗಲಿ, ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಗಜಾನನಲ್ಲೇ ಪ್ರಾರ್ಥನೆ ಮಾಡ್ಕೋತೀವಿ.